So, yes, all students, a very good afternoon, and I wholeheartedly welcome you all for Enlightened Educators. So, ನೆನ್ನೆ ಒಬ್ರು ಡೌಟ್ ಕೇಳಿದ್ರು. ಸೊ ಈ ಸತಿ ಬ್ಯಾಕ್ಲಾಗ್ ಇದೆ, ಇಯರ್ ಬ್ಯಾಕ್ ಸಿಸ್ಟಮ್ ಇದನ್ನ 3rd and 4th ಸೆಮಿ ಅಂತ. ಸೊ ಇದನ್ನ ಒಂದು ಕ್ಲಿಯರ್ ಮಾಡ್ಬಿಡ್ತೀನಿ ಬಿಕಾಸ್ ತುಂಬಾ ಜನಕ್ಕೆ ಇದು ಡೌಟ್ ಇದೆ. ಬಿಕಾಸ್ ನಿಮ್ಮ ಯು ಆರ್ ಎಂಟ್ರಿಂಗ್ ಇನ್ ಟು ಯರ್ ಕಂಪ್ಲೀಟ್ 1 ಇಯರ್ ಏನ್ ಕಂಪ್ಲೀಟ್ ಆಗುತ್ತೆ ಆ ಒಂದು ಪೀರಿಯಡ್ ನಲ್ಲಿ ನೀವಿದ್ದೀರಾ ಅಂದ್ರೆ ಇಫ್ ಯು ಆರ್ ನೌ 4th ಸೆಮ್ ವಿಲ್ ಕಂಪ್ಲೀಟ್ ಎ ಸೆಕೆಂಡ್ ಇಯರ್, ಇಫ್ ಯು ಆರ್ ನೌ 6th ಸೆಮ್ ವಿಲ್ ಕಂಪ್ಲೀಟ್ ಎ 3rd ಇಯರ್, ಕರೆಕ್ಟ್? ಸೊ ಹಾಗಾಗಿ ನನಗೆ ಇದು ಡೌಟ್ ಇದೆ, ಎಲ್ಲಾದ್ರೂ ಇದು ಡೌಟ್ ಇರುತ್ತೆ, ನಾನು ಕ್ಲಿಯರ್ ಮಾಡ್ತೇನೆ ಆಯ್ತಾ. ನೆಕ್ಸ್ಟ್ ಥಿಂಗು ಒಬ್ರು ಹೇಳ್ತಿದ್ದಾರೆ ಐ ಆಮ್ ನಾಟ್ ಇನ್ ಟೆಲಿಗ್ರಾಮ್ ಮ್ಯಾಮ್. ಸೊ ಟೆಲಿಗ್ರಾಮ್ ಅಲ್ಲಿ ನೀವು ಇಲ್ಲ ಅಂದ್ರೆ ನೀವು ಶುಡ್ ಬಿ ಆನ್ ಟೆಲಿಗ್ರಾಮ್. ಯು ಹ್ಯಾವ್ ಟು ಗೆಟ್ ಇನ್ ಟು ಆಕ್ಸೆಸ್ ಟು ಟೆಲಿಗ್ರಾಮ್ ಬಿಕಾಸ್ ಟೆಲಿಗ್ರಾಮ್ ಇಸ್ ದ ಈಸಿಯೆಸ್ಟ್ ವೇ ವೆರಿ ಯು ಕ್ಯಾನ್ ಆಕ್ಸೆಸ್ ಟು ಎವ್ರಿ ಮೆಟೀರಿಯಲ್. ಅಲ್ಲಿ ನಿಮಗೆ ಗ್ರೂಪ್ಸ್ಗಳನ್ನ ನಾವು ಮಾಡಿದ್ದೀವಿ ಅಂಡ್ ನಾವಷ್ಟೇ ಅಲ್ಲಂತೆ V2ನವರು ಕೂಡ ಗ್ರೂಪ್ಸ್ ಅನ್ನ ಮಾಡಿದ್ದಾರೆ. ನಾಟ್ ಓನ್ಲಿ ವಾಟ್ಸಪ್, ದೇರ್ ಆಲ್ಸೋ ಟೆಲಿಗ್ರಾಮ್. ಸೊ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ತುಂಬಾ ಯೂಸ್ ಇದೆ ನಿಮಗೆ. ಸೊ ದಯವಿಟ್ಟು ಆದಷ್ಟು ಟೆಲಿಗ್ರಾಮ್ ಗ್ರೂಪ್ಸ್ಗಳನ್ನ ಜಾಯಿನ್ ಆಗ್ಲಿಕ್ಕೆ ಟ್ರೈ ಮಾಡಿ. ನಮ್ಮದೊಂದು ಮತ್ತೆ V2 ಟೆಲಿಗ್ರಾಮ್ನ ಇನ್ಸ್ಟಾಲ್ ಮಾಡಿ ಅಕೌಂಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ತುಂಬಾ ಯೂಸ್ ಇದೆ ಅಂತ ನಾನು ಹೇಳ್ತಾ ನೆಕ್ಸ್ಟ್ ನಾನು ಬರೋ ಅಂತ ಡೌಟೆ ಬ್ಯಾಕ್ಲಾಗ್. ಸೊ ಏನಂತ ಹೇಳಿದ್ರೆ ಅಕಾರ್ಡಿಂಗ್ ಟು 22 ಸ್ಕೀಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಯಾರಿಗೂ ಇದು ಡೌಟ್ ಬರಬಾರ್ದು. ಅಕಾರ್ಡಿಂಗ್ ಟು 2022 ಸ್ಕೀಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದರ ಪ್ರಕಾರ ಅಂತ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಸೊ ಇರೆಸ್ಪೆಕ್ಟಿವ್ ಆಫ್ ನಂಬರ್ ಆಫ್ ಬ್ಯಾಕ್ಲಾಗ್ಸ್ ಕ್ಯಾನ್ ಗೆಟ್ ಇನ್ ಟು. Okay, irrespective of number of backlog can get into the next semester, consecutive semesters ಆಯ್ತಾ, from 3rd and 4th semester. ಓಕೆನಾ. ಸೊ ಈ ತರ ಒಂದು ರೂಲ್ಸ್ ಇದೆ. ಬಟ್ ಕೆಲವು ಕಾಲೇಜ್ ಲಾಸ್ಟ್ ಟೈಮ್ ಏನ್ ಮಾಡಿದಪ್ಪ ಅಂತಂದ್ರೆ, ಲಾಸ್ಟ್ ಟೈಮ್ ಬಂದ್ಬಿಟ್ಟು ಕೆಲವು ಕಾಲೇಜ್ಗಳು ಲಾಸ್ಟ್ ಟೈಮ್ ಏನ್ ಮಾಡಿದೆಪ್ಪ ಅಂತ ಹೇಳಿದ್ರೆ, ಇಯರ್ ಬ್ಯಾಕ್ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಆಚೆ ಹಾಕಿರೋಂಥದ್ದು, ಅಡ್ಮಿಷನ್ ಮಾಡಿಸ್ಕೊಳ್ದಿರೋ ಅಂಥದ್ದು. ಸೊ ಹಾಗಾಗಿ ಈ ರೀತಿಯಾಗಿ ಅದು ಪ್ರಾಬ್ಲಮ್ ಅನ್ನ ಮಾಡಿರೋ ಅಂಥದ್ದು. ಸೊ ಹಾಗಾಗಿ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸೊ ಇದು ಕರೆಕ್ಟ್ ಆಗಿ ಎಲ್ಲ ಕಡೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ನಾನು ಲಾಸ್ಟ್ ಇಯರ್ ನೋಡಿದ್ದೀನಿ ಸುಮಾರು ಜನದ ಕಾಮೆಂಟ್ಸ್ ಕೂಡ. ಸೊ ಈ ತರ ನೀಟಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಎಲ್ಲ ಕಡೆನೂ. ಸೊ ಹಾಗಾಗಿ ನನ್ನ ಕೈಂಡ್ ರಿಕ್ವೆಸ್ಟ್ ಏನು ಅಂತಂದ್ರೆ, ದಯವಿಟ್ಟು ಆದಷ್ಟು ಬ್ಯಾಕ್ಲಾಗ್ಸ್ ನ ವಿತಿನ್ 4 ಇಟ್ಕೊಳ್ಳಿ, ಹೆಚ್ಚಿಗೆ ಬೇಡ. ಬ್ಯಾಕ್ಲಾಗ್ಸ್ ನ ವಿತಿನ್ 4 ಇಟ್ಕೊಳ್ಳಿ ಆಯ್ತಾ. ಸೊ ಹೆಚ್ಚಿಗೆ ಇದಿಟ್ಕೋಬೇಡಿ ಆಯ್ತಾ. ಸೊ ಹಾಗಾಗಿ ಜಸ್ಟ್ ಅ ಮಿನಿಟ್, ಐ ಆಮ್ ಸಾರಿ ಫಾರ್ ಡಿಸ್ಟ್ರಾಕ್ಷನ್. ಸೊ ಅದು ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಬಂದಿತ್ತು, ರಿಪ್ಲೈ ಮಾಡಿದೆ. ಯಾ, ಸೊ ಏನಂತ ಹೇಳಿದ್ರೆ ಆದಷ್ಟು ನೀವು 4 ಅಥವಾ 4ಗಿಂತ ಕಮ್ಮಿ ಬ್ಯಾಕ್ಲಾಗ್ಸ್ ಇಟ್ಕೊಳ್ಳೋಕೆ ಟ್ರೈ ಮಾಡಿ ದಯವಿಟ್ಟು. ಬಿಕಾಸ್ ಕಾಲೇಜ್ನವರು ನಿಮ್ಗೆ ಒಂದೊಂದ್ಸಲಿ ಮಿಸ್ಗೈಡ್ ಮಾಡ್ಬೋದು, ಇಲ್ಲ ಅಂದ್ರೂ ಇದೆ ಅಂತ ಹೇಳ್ಬಿಡ್ಬೋದು. ಸೊ ಹೆಂಗ್ ಅದು ನಮಗ್ ಗೊತ್ತಾಗಲ್ಲ ಅದು. ಸೊ ಅದು ನಿಮ್ಮ ಕಾಲೇಜ್ ಮೇಲೆ ಬಿಟ್ಟಿದ್ದು. ಸೊ ಕರೆಕ್ಟ್ ಆಗಿ ಅವ್ರು ಮೆಸೇಜ್ ಮಾಡಿದ್ದಾರೆ ದಟ್ ಇಲ್ಲ ಅಂತಂದ್ಬಿಟ್ಟು, ಓಕೆನಾ, ಇಲ್ಲ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಮೆಸೇಜ್ ಮಾಡಿದ್ದಾರೆ. ಬಟ್ ಒಂದು ಏನು ಅಂತ ಹೇಳಿದ್ರೆ, ನೀವು ಒಂದ್ಸತಿ ಟ್ರೈ ಟು ಗೆಟ್ ಅ ಕ್ಲಾರಿಟಿ ಫ್ರಮ್ ಎನಿ ಒನ್ ಆಫ್ ದ ಅಥಾರಿಟೀಸ್ ಫ್ರಮ್ VTU ಆರ್ ಅನ್ವಿತ್ ಕಟೀಲ್ ಬ್ರದರ್ ಏನಿದ್ದಾರೆ. ಸೊ ಅನ್ವಿತ್ ಕಟೀಲ್ ಬ್ರದರ್ ಏನಿದ್ದಾರೆ, ಸೊ ಆ ಬ್ರದರು ಅವರು ಬಂದ್ಬಿಟ್ಟು ನಿಮ್ಗೆಲ್ಲ ಕ್ಲಾರಿಟಿಯನ್ನ ಕೊಡ್ತಾರೆ. ಸೊ ಅವ್ರಿಗೆ ಒಂದ್ಸತಿ ಮೆಸೇಜ್ ಮಾಡಿ ನೋಡಿ. ಬಟ್ ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ 2022 ಸ್ಕೀಮ್ಗೆ ಬ್ಯಾಕ್ಲಾಗ್ದು ಎಷ್ಟು ಬ್ಯಾಕ್ಲಾಗ್ ಇದ್ರೂ ಮೂವ್ ಆಗ್ಬೋದು, ಎಸ್ಪೆಷಲಿ ಸೆಕೆಂಡ್ ಇಯರ್ ಮಕ್ಕಳು. ಸೊ ಹಂಗಾಗಿ ಓಕೆನಾ, ಫಸ್ಟ್ ಇಯರ್ ಅಲ್ಲಿ ಇರುತ್ತೆ, ಮತ್ತೆ ಫಸ್ಟ್ ಇಯರ್ ಸಬ್ಜೆಕ್ಟ್ ನ 7th ಸೆಮ್ ಕ್ಯಾರಿ ಮಾಡಂಗಿಲ್ಲ, ಅದೆಲ್ಲ ಇರುತ್ತೆ. ಬಟ್ ಏನಿದ್ರು ನೀವು 4th ಸೆಮ್ ಆದ್ಮೇಲೆ ರೆಸ್ಪೆಕ್ಟಿವ್ ನಂಬರ್ ಆಫ್ ಬ್ಯಾಕ್ಲಾಗ್ ಕ್ಯಾನ್ ಗೆಟ್ ಇನ್ ಟು ದ ನೆಕ್ಸ್ಟ್ ಸೆಮಿಸ್ಟರ್ ಅಂತ ರೂಲ್ಸ್ ಇರೋದು. ಬಟ್ ಕೆಲವು ಕಾಲೇಜ್ಗಳು ಅದನ್ನ ದೇ ಆರ್ ನಾಟ್ ಫಾಲೋಯಿಂಗ್ ಪ್ರಾಪರ್ಲಿ. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಆಲ್ ಟು ಆಸ್ಕ್ ಎನಿ ಆಫ್ ದ ಅಥಾರಿಟಿ, ಇನ್ಕ್ವೈರ್ ವಿತ್ ಎನಿ ಆಫ್ ದ ಅಥಾರಿಟೀಸ್ ಅಂಡ್ ಗೆಟ್ ಅ ಫೈನಲ್ ಇನ್ಫಾರ್ಮೇಶನ್. ಆರ್ ಅನ್ವಿತ್ ಅಣ್ಣಾಗ ಮೆಸೇಜ್ ಮಾಡಿ, ಅಣ್ಣ ಈ ತರ ಬ್ಯಾಕ್ಲಾಗ್ಸ್ ನಮ್ಗೆ ಇದ್ರೂ ಕೂಡ ನಾವು ಮೂವ್ ಆನ್ ಆಗ್ಬೋದು. ಆ V2 ಕಡೆಯಿಂದ ಈ ತರ ಅನೌನ್ಸ್ಮೆಂಟ್ ಆಗಿದೆ, ಬಟ್ ಕೆಲವು ಕಾಲೇಜ್ಗಳಲ್ಲಿ ಅದು ನೀಟಾಗಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಅಥವಾ ನಮ್ಮ ಕಾಲೇಜ್ಗಳಲ್ಲಿ ಏನ್ ಹೇಳ್ತಿದ್ದಾರೆ ಬ್ಯಾಕ್ಲಾಗ್ ಬಗ್ಗೆ, ನೀವು ಇಫ್ ಇನ್ ಕೇಸ್ ಕಾಲೇಜಲ್ಲಿ ಎಂಕ್ವೈರ್ ಮಾಡಿದ್ದು, ಇಫ್ ಇನ್ ದಟ್ ಟೆಲ್ಲಿಂಗ್ ದಟ್ ನಮ್ಗೆ ಏರ್ ಬ್ಯಾಗ್ ಸಿಸ್ಟಮ್ ಇದೆ ಅಂತಂದ್ಬಿಟ್ಟು ಏನಾದ್ರು ಹೇಳ್ತಿದ್ದಾರೆ ಅಂದ್ರೆ, ಸೊ ಅದನ್ನು ಕೂಡ ಒಂದು ಮೆನ್ಷನ್ ಮಾಡಿ ಇನ್ಫಾರ್ಮೇಶನ್ ಅನ್ನ ಕೊಡಿ. ಅವ್ರ ಕಡೆಯಿಂದ ಫೈನಲ್ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಅದು ಕೂಡ ಒಂದು ಹೆಲ್ಪ್ ಆಗುತ್ತೆ. ಯು ಕ್ಯಾನ್ ರೀಚ್ ಔಟ್ ಟು ಅನ್ವಿತ್ ಕಟೀಲ್ ಆನ್ Instagram or Facebook, WhatsApp and Twitter also to know more ಅಂತ ನಾನು ಹೇಳ್ತಾ. ಸೊ ನನಗೆ ಗೊತ್ತಿರೋದು ನಾನು ಇನ್ಫಾರ್ಮ್ ಮಾಡಿದ್ದೀನಿ. ಬಟ್ ಲಾಸ್ಟ್ ಟೈಮ್ ನಾನು ನೋಡಿದೆ, ಏನೇ ಕಳಿಸಿದ್ರು ಸರ್ಕ್ಯುಲರ್ ಅವರು ಕ್ಯಾರೆ ಅಂತಂತೆ ಅವ್ರ ಕಾಲೇಜಲ್ಲಿ ಇಯರ್ ಬ್ಯಾಕ್ ಇದೆ ಅಂತಾನೆ ಎಷ್ಟೋ ಜನಕ್ಕೆ ಅಡ್ಮಿಷನ್ ಮಾಡ್ಕೊಂಡಿಲ್ಲ. ಅಂಡ್ ಎಷ್ಟೋ ಜನಕ್ಕೆ ಏನ್ ಪ್ರಾಬ್ಲಮ್ ಆಗಿದೆ ಲಾಸ್ಟ್ ಟೈಮ್ ಅಂದ್ರೆ, ರಿಸಲ್ಟ್ಸ್ ಕೊಟ್ಟಿದ್ದಾರೆ, ರಿಸಲ್ಟ್ಸ್ ಕೊಟ್ಟು 2 months ಒಂದ್ ತಿಂಗಳಾದ್ಮೇಲೆ ಮೇಕಪ್ ಎಕ್ಸಾಮ್ ಕೊಟ್ಟಿದ್ದಾರೆ. ಅವ್ರ ಮೇಕಪ್ ಎಕ್ಸಾಮ್ ಕೊಟ್ಟ ಮೇಲೆ ಇನ್ನೊಂದ್ ತಿಂಗ್ಳಿಗೆನೆ 5th ಸೆಮಿಸ್ಟರ್ ಕ್ಲೋಸ್. ಅಂದ್ರೆ 5th ಸೆಮ್ ಸ್ಟಾರ್ಟ್ ಆಗಿ 1 ತಿಂಗಳಾಗಿದೆ. ಆದ್ಮೇಲೆ ಸೆಕೆಂಡ್ ಮಂತ್ 5th ಸೆಮ್ ಸ್ಟಾರ್ಟ್ ಆಗಿರೋ ಸೆಕೆಂಡ್ ಮಂತ್ ಅಲ್ಲಿ ಈ ಮಕ್ಳು ಮೇಕಪ್ ಎಕ್ಸಾಮ್ ಕೊಟ್ಟಿದ್ದಾರೆ. ಸೊ ಆ ಮೇಕಪ್ ಎಕ್ಸಾಮ್ ರಿಸಲ್ಟ್ಸ್ ಇದಾದ್ಮೇಲೆ
ರಿಸಲ್ಟ್ಸ್ ಅನೌನ್ಸ್ ಆಗಿ 1 ತಿಂಗಳಲ್ಲಿ 5th ಸೆಮ್ ಕ್ಲೋಸ್ ಆಗ್ತಾ ಇದೆ. ಸೊ ಆ ಥರ ಒಂದು ಪ್ರಾಬ್ಲಮ್ ಅನ್ನ ಲಾಸ್ಟ್ ಟೈಮ್ ಮಾಡಿಟ್ಟಿದ್ರು. ಅಂಡ್ ಅದಲ್ಲದಂತೆ ಎಷ್ಟೊಂದು ಜನ ಪಾಪ ಅಡ್ಮಿಷನ್ ಮಾಡ್ಕೊಂಡಿಲ್ಲ 5th ಸೆಮ್ಗೆ. ಸೊ ಹಂಗಾಗಿ ಎಷ್ಟೊಂದು ಜನ ಕಷ್ಟಪಟ್ಟು ಮೇಕಪ್ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡಿ 4 ಬ್ಯಾಕ್ಲಾಗಿಗೆ ತರಿಸ್ಕೊಂಡಿದ್ರು ಕೂಡ ಅವ್ರು ಒಳಗೆ ಹೋಗಕ್ಕಾಗ್ದಿರೋಂಥ ಒಂದು ಸನ್ನಿವೇಶ ಕೂಡ ಎದುರಾಯ್ತು. ಸೊ ಹಂಗಾಗಿ ನೀವು ದಯವಿಟ್ಟು ಒಂದ್ಸತಿ ಎಲ್ಲರೂ ಇದಕ್ಕೆ ಮೆಸೇಜ್ ಮಾಡಿ ಕ್ಲಾರಿಟಿಯನ್ನು ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಐ ಜಸ್ಟ್ ವಾಂಟೆಡ್ ಟು ಸೆಷನ್ ಆಲ್ ಅಂಡ್ ಥ್ಯಾಂಕ್ ಯು.